ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಚಿಕ್ಕಪ್ಪ ನಮ್ಮನ್ನ ಇಲ್ಲಿಗೆ ಕರ್ಕೊಂಬಂದ್ರಿ? ನಾಲಾಯಕು ಇಲ್ಲಿಗೆ ನಾನು ಸೆಕ್ರೆಟರಿ ಡಯಾನ ಬರ್ತೀನಿ ಅಂತ ಹೇಳಿದಾಳೆ, ಅದಕ್ಕೆ. ಇಲ್ಲಿಗೆ ನೀವು ಒಬ್ಬರೇ ಬರ್ಬೋದಾಗಿತ್ತಲ್ವಾ? ನಾನು ಒಬ್ಬನೇ ಬಂದ್ರೆ ನಿನ್ ಚಿಕ್ಕಮ್ಮಗ ಅನುಮಾನ ಬರುತ್ತಲ್ಲ. ನನ್ನ ನೋಡಿ ಯಾಕೆ ಹಾಕಿ ಕೆರ್ಚ್ಕೋತಾ ಇದ್ದೀರಾ? ನಾನೇನ್ ದೆವ್ವ ಥರ ಕಾಣ್ತಿದ್ದೀನಾ? ದೆವ್ವ ಥರ ಅಲ್ಲ, ದೆವ್ವನೇ ಹಂಗ ಅನ್ಕೊಂಡ್ವಿ. ಏನೇ ನಾನು ದೆವ್ವ ಅಲ್ಲ, ಈ ಮನೆ ಕೆಲಸದೋಳು ದೇವಕಿ ಅಂತ. ನೀವು ಮಾತಾಡ್ತಿರೋದು ಕೇಳಿಸ್ಕೊಂಡು ಇಲ್ಲಿಗೆ ಬಂದೆ. ಯಾರು ನೀವು? ನಾವು ಈ ಮನೇಲಿ ಉಳ್ಕೊಳ್ಳೋಕೆ ಬಂದಿರೋ ಗೆಸ್ಟು ಡಯಾನ ಇದಾರಲ್ಲ, ಅವ್ರ ಕಡೆಯವರು. ಡಯಾನನ? ಅಂತವ್ರು ಇಲ್ಲಿ ಯಾರು ಇಲ್ವಲ್ಲ? ನಾನು ಹೇಳ್ದೆ ಈ ಮನೇಲಿ ಏನೋ ಇದೆ ಅಂತ. ನೋಡಿ ಮೇಲ್ಗಡೆಯಿಂದ ಗೆಜ್ಜೆ ಶಬ್ದ ಕೇಳಿಸ್ತದ. ಮಧುರ ಅವ್ರೆ, ನೀವೇನು ಹೆದರ್ಕೋಬೇಡಿ, ನಾನಿದ್ದೀನಿ, ಧೈರ್ಯ ತಗೊಳ್ಳಿ. ಚಿಕ್ಕಪ್ಪ ನೋಡಿದ್ರ ಎಲ್ಲ ಹೇಗೆ ಹೆದರ್ಕೊಂಡಿದ್ದಾರೆ ಅಂತ, ಅದೇನು ಅಂತ ಕೇಳಬಾರ್ದಾ? ದೇವಕಿ ಅವರೇ, ಅದೇನದು ಮೇಲ್ಗಡೆಯಿಂದ ಗೆಜ್ಜೆ ಶಬ್ದ ಕೇಳಿಸ್ತಾ ಇದೆ? ನನಗೂ ಏನೂ ಗೊತ್ತಿಲ್ಲ ಸರ್. ನಾನು ಈ ಮನೆ ಕೆಲ್ಸಕ್ಕೆ ಸೇರಿಕೊಂಡು 3 ದಿನ ಆಯಿತು ಅಷ್ಟೇ. ರಾತ್ರಿ ಆದರೆ ಸಾಕು, ಯಾರೋ ಕಾಲು ಗೆಜ್ಜೆ ಕಟ್ಕೊಂಡು ಮನೆಯೆಲ್ಲ ಓಡಾಡ್ದಂಗೆ ಆಗುತ್ತೆ. ಯಾರು ಅಂತ ನೋಡಕ್ ಹೋದ್ರೆ ಅಲ್ಲಿ ಯಾರೂ ಇರಲ್ಲ. ನಾನು ನನ್ನ ಜೀವನ ಕೈಲಿಟ್ಕೊಂಡು ಬದುಕ್ತಾ ಇದ್ದೀನಿ. ಅವರು ತಮಾಷೆ ಮಾಡ್ತಾ ಇದ್ದಾರೆ, ನೀವ್ಯಾರು ಹೆದರ್ಕೋಬೇಡಿ, ನಾನಿದ್ದೀನಿ. ಯಾರು ನೀವು? ಇಲ್ಲಿಗೆ ಯಾಕೆ ಬಂದ್ರಿ? ನಾವು ಡಯಾನ ಕಡೆಯವರು, ಅವರು ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರು, ಅದಕ್ಕೆ ನಾವೆಲ್ಲ ಬಂದ್ವಿ. ಓ, ಡಯಾನ ಕಡೆಯವರ? ನೀವು ಬರ್ತೀರಾ ಅಂತ ಕಾಲ್ ಮಾಡಿದ್ರು, ಬೆಳಗ್ಗೆನೆ ಬರ್ತೀರಾ ಅಂದಿದ್ರು, ನೀವು ಈಗ ಬಂದಿದ್ದೀರಿ? ನಮ್ ಗ್ರಾಚಾರ ಕೆಟ್ಟಿತ್ತು, ಅದಕ್ಕೆ ಈಗ ಬಂದ್ವಿ. ಅಂದ್ರೆ ಕಾರ್ ಪಂಚರ್ ಆಗ್ಬಿಡ್ತು, ಅದಕ್ಕೆ ಲೇಟ್ ಆಯ್ತು. ಓ, ಎಲ್ಲ ದೇವದ ಪಿಕ್ಚರ್ ಥರ ನಿಮ್ಮ ಕಾರು ಪಂಚರ್ ಆಯ್ತಾ? ದೇವಕಿ, ಮಾತು ಸಾಕು. ಇವ್ರುಗಳಿಗೆಲ್ಲ ಮೇಲ್ಗಡೆ ಉಳ್ಕೊಳ್ಳೋಕೆ ಗೆಸ್ಟ್ ರೂಮ್ ತೋರಿಸು. ನೀವೆಲ್ಲ ಹೋಗಿ ರೆಸ್ಟ್ ಮಾಡಿ. ನಿಮ್ಗೆ ಏನಾದರೂ ಬೇಕು ಅಂದರೆ ಇವಳನ್ನ ಕೇಳಿ, ಕೊಡ್ತಾರೆ. ಮೇಲ್ಗಡೆನೆ ಹೋಗ್ಬೇಕಾ? ಕೆಳಗಡೆ ಎಲ್ಲೋ ರೂಮ್ ಇಲ್ವಾ? ಗೆಸ್ಟ್ ರೂಮ್ ಇರೋದು ಮೇಲ್ಗಡೆ, ನಾವು ಇಲ್ಲಿರ್ತೀವಿ. ಯಾಕೆ, ನೀವು ಮೇಲಿರೋಕ್ಕಾಗಲ್ವಾ? ತೊಂದರೆ ಇಲ್ಲ, ಆಯ್ತದೆ. ಆದ್ರೆ ಇಷ್ಟು ಬಿರ್ನೆ ನಮ್ಗೆ ನಾಲ್ಕು ಹೋಗಕ್ಕೆ ಇಷ್ಟ ಇಲ್ಲ. ಅಂದ್ರೆ ಮ್ಯಾಲೆ ಶಾನೆ ಸೊಳಿ ಇರ್ಬೇಕು ಅಂದಿ. ಹಾಗೇನೂ ಇಲ್ಲ, ನೀವು ಮೇಲೆ ಹೋಗಿ ರೆಸ್ಟ್ ಮಾಡಿ. ನಾವು ಬಂದಾಗಿಂದ ಮೇಲ್ಗಡೆಯಿಂದ ಗೆಜ್ಜೆ ಶಬ್ದ ಕೇಳಿಸ್ತಾ ಇದೆಯಲ್ಲ, ಮೇಲ್ಗಡೆ ಯಾರಾದರೂ ಡ್ಯಾನ್ಸ್ ಮಾಡ್ತಾ ಇದ್ದಾರಾ? ಹಾಗೇನಿಲ್ಲ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನೀವು ಮೇಲೆ ಹೋಗಿ. ಅಲ್ಲ, ನಾವು ಮ್ಯಾಕ್ ಹೋದ್ರೆ ಏನು ತೊಂದರೆ ಆಗಲ್ಲ ತಾನೇ? ಮೇಲಕ್ಕೆ ಹೋದ್ಮೇಲೆ ಏನಾಗುತ್ತೆ? ಯಾವ ಗೆಜ್ಜೆ ಸೌಂಡು ಕೇಳಿಸಲ್ಲ. ಇದು ಒಂಟಿ ಮನೆ ಅಲ್ವಾ, ಹೊರಗಡೆ ಸೌಂಡ್ ನಿಮ್ಗೆ ಹಾಕಿ ಕೇಳಿಸತ್ತೆ ಅಷ್ಟೇ. ಏನು ಭಯ ಪಡಬೇಡಿ. ದೇವಕಿ, ಇವ್ರನ್ನ ಕರ್ಕೊಂಡು ಹೋಗಿ. ನೋಡಿ, ಇಲ್ಲೊಂದು ರೂಮ್ ಇದೆ, ಅಲ್ಲೊಂದು ರೂಮ್ ಇದೆ, ಅಲ್ಲೂ ಒಂದು ರೂಮ್ ಇದೆ. ಮಲ್ಕೊಳ್ಳಿ. ನೀವೆಲ್ಲಿ ಮನೆ ಕಂಡ್ರಿ? ಏನಿದು ಅಪಸ್ವರ? ಪಾಪಣ್ಣ, ಅವ್ರು ಎಲ್ಲಿ ಮಲ್ಕೊಂಡ್ರೆ ನಿಮ್ಗೇನ? ನಾ ಕೇಳ್ದದು ಹಂಗೆಲ್ಲ. ಅವರು ಇಲ್ಲಿ ಮಲ್ಲಿಗೆ ಎದ್ದಿದ್ರೆ ಇಲ್ಲೇನು ನಡೀತದೆ ಅಂತ ಗೊತ್ತಿರ್ತತಾನೆ, ಅದಕ್ಕೆ ಹಂಗೆ ಕೇಳೋ ಬದಲು ಹಿಂಗೆ ಕೇಳೋಬಿಟ್ಟು. ನಾನು ಅಡುಗೆ ಮನೇಲಿ ಮಲ್ಕೋತೀನಿ, ಇಲ್ಲಿಗಿಂತ ಅಲ್ಲೇ ವಾಸಿ. ಯಾಕೆಂದ್ರೆ ಅಲ್ಲಿ ಗೆಜ್ಜೆ ಸೌಂಡ್ ಕೇಳಿಸಲ್ಲ. ನಿದ್ದೆ ಬರ್ತಿದೆ, ನಾನು ಮಲ್ಕೋತೀನಿ. ಗುಡ್ ನೈಟ್.
ಇವಳು ಈ ರೀತಿ ನಗ್ತಾ ಗುಡ್ ನೈಟ್ ಹೇಳಿದ್ ನೋಡಿದ್ರೆ ಇವತ್ತು ನಮ್ಮ ಬ್ಯಾಡ್ ನೈಟ್ ಅನ್ಸುತ್ತೆ. ನಾಲಾಯಕ್ಕು ಇಂಥದ್ದೆಲ್ಲ ಯೋಚನೆ ಮಾಡು ಅಂದ್ರೆ ಚೆನ್ನಾಗಿ ಯೋಚನೆ ಮಾಡ್ತೀಯ. ಈ ಸುಂದರವಾದ ಮನೆ ಬಗ್ಗೆ ಹಾಗೆಲ್ಲ ಯೋಚನೆ ಮಾಡಬಾರ್ದು. ನಮ್ಮ ಮನ್ಸಲ್ಲಿ ನೆಗೆಟಿವ್ ಇದ್ರೆ ಕಾಣೋದೆಲ್ಲ ನೆಗೆಟಿವ್ ಆಗೇ ಇರುತ್ತೆ. ಕಣವಳಿ, ನಿಮಗೇನೋ ವಯಸ್ಸಾಗದೆ, ದೇಶನೂ ಸುತ್ತಿದಾರಿ, ಕೋಶನೂ ಓದಿದಾರಿ. ಆದ್ರೆ ನಾವಿನ್ನೂ ಮೊದಲನೇ ಪುಟದಲ್ಲೇ ಅದು ಅಲ್ಲದೆ ದೇಶಕ್ಕೇನು ಕೊಡುಗೆ ಕೊಟ್ಟಿಲ್ಲ. ಕೊಡಕ್ಕೆ ಮುಂಚೆ ಏನಾದ್ರು ಆಗ್ಬಿಡ್ತೇನೋ ಅನ್ನೋ ಭಯ. ಇನ್ನು ಒಂದೇ ಒಂದು ಮಾತಾಡೋರು ನಿಮ್ಮ ಕಾಲಿಗೆ ಗೆಜ್ಜೆ ಕಟ್ಟಿ ನಾನೇ ಈ ಮನೆ ನಿಮ್ಮನ್ನ ಆಚೆ ತಪ್ಪಿಡ್ತೀನಿ. ಹೊಸ ಜಾಗ, ಅದಕ್ಕೆ ಹಾಗೆ ಅನಿಸ್ತಾ ಇರುತ್ತೆ ಅಷ್ಟೇ. ಆದ್ರೆ ದೊಡ್ಡ ಮಾಡಿ ನಿಮ್ಮ ತಲೆನ ಕೆಡಿಸ್ಕೊಂಡು ನನ್ನ ತಲೆನ ಕೆಡ್ಸೋಕೆ ಬರಬೇಡಿ. ಜೀವನದಲ್ಲಿ ಇಂಥ ಜಾಗನೆಲ್ಲ ನೀವು ನೋಡಿರಲ್ಲ, ಈಗ ನೋಡ್ತಾ ಇದ್ದೀರಾ, ಚೆನ್ನಾಗಿ ಅನುಭವಿಸಿ. ಟಿವಿನೇ ಬೇರೆ ಚೋರಿ, ರಿಮೋಟ್ನೇ ಬೇರೆ ಚೋರಿ ಇಟ್ಟು ಆನ್ ಆಗೋದ್ರೆ ಎಲ್ಲ ಅನ್ನದ್ದು ಹೇಳಿ. ನೀವು ಯಾವ ಟಿವಿ ರಿಮೋಟ್ ಬಗ್ಗೆ ಮಾತಾಡ್ತಿದ್ಯಾ ನನಗೆ ಗೊತ್ತಾಗ್ತಾ ಇಲ್ಲ. ಗೊತ್ತಾಗೋದು ಬೇಡ, ನೀವು ಹೋಗಿ ಮನೆ ಕಳಿ. ನಾನು ಹೋಗೋಕೆ ಮುಂಚೆ ನೀವು ಹೋಗಬೇಕು. ನಾಲಾಯಕು, ನೀನು ಕುಟ್ಮಳ್ಳಿ ಜೊತೆ ಆ ರೂಮಲ್ಲಿ ಹೋಗಿ ಮಲ್ಕೋ. ನೀನು ಇವಳ ಜೊತೆ ಈ ರೂಮಲ್ಲಿ ಮಲ್ಕೋ. ಚಿಕ್ಕಪ್ಪ ನೀವು ಹೋಗಿ ಮಲ್ಗಿ, ನಾವು ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ಮಲಗ್ತೀವಿ. ನಾಳೆನೂ ಮಾತಾಡ್ಬೋದು. ಇಂಥ ಜಾಗಕ್ಕೆ ಬಂದ್ಮೇಲೆ ಮಾತು ಕಡಿಮೆ ಮಾಡಿ ಕೆಲಸ ಜಾಸ್ತಿ ಮಾಡಬೇಕು. ಅಂದ್ರೆ ನೀವು ಹೋಗಿ ಮಲ್ಕೊಳ್ಳಿ ಅಂದೆ. ಹೋಗೋ ಬಾಟಾಡ್ಲಿಂಗ್. ರೇ ಗೌಡ್ರೆ, ಮರ್ಯಾದೆ ಕೊಟ್ಟು ಕರೀರಿ. ಜಾನಿ, ಅವ್ನ ಹೆಂಡತಿನ ಹೇಗೆ ಬೇಕಾದ್ರೂ ಕರೀಲಿ, ಅದನ್ನ ಕಟ್ಕೊಂಡು ನಿನ್ಗೆ ಏನಾಗಬೇಕು? ಬೇಕಾದ್ರೆ ನಿನ್ನ ಹೆಂಡತಿನ ಚಿನ್ನ, ಡಾರ್ಲಿಂಗ್, ಸ್ವೀಟ್ ಆಟ್ ಅಂತ ಕರಿ. ಅದಕ್ಕೆ ಅವರೇನಾದ್ರು ಅಡ್ಡ ಬಂದ್ರೆ ಕಪಾಳಕ್ಕೆ ಬರೆಸ್ತೀನಿ. ಹಂಗೆಲ್ಲ ಮಾಡಬೇಡಿ. ಈಗ ಇವರು ನನ್ನ ಹೆಂಗ್ ಕರ್ತಾರೋ ಹಂಗೆ ಕರೀಲಿ. ಸರಿ ಸರಿ, ಹೋಗಿ ಮಲ್ಕೊಳ್ಳಿ. ಎಲ್ರನ್ನೂ ರೂಮಿಗೆ ಕಳಿಸ್ತಿದ್ದೀರಲ್ಲ, ನೀವೆಲ್ಲಿ ಮಲಗ್ತೀರಾ? 2 ರೂಮ್ ಮಧ್ಯೆ ಜಾಗ ಇದೆಯಲ್ಲ, ಅಲ್ಲೇ ಮಲಗ್ತೀನಿ. ಮಧುರ ಅವ್ರನ್ನ ಇಷ್ಟು ದಂಡಲ್ಲಿ ನೋಡ್ತೀನಿ, ಅವ್ರ ಜೊತೆಗೆ ಒಂದೇ ಕ್ವಾನಲ್ಲಿ ಇರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಆ ಚಿಕ್ಕಪ್ಪನಿಗೆ ಎಷ್ಟು ಥ್ಯಾಂಕ್ಸ್ ಹೇಳೋರು ಸಾಕಾಗಲ್ಲ. ಅವ್ರ ಪಾದನ ತೊಳೆದು ನೀರಾಗ ಕುಡ್ಕೊಂಬಿಡ್ಬೇಕು. ಪುಟ್ಟಮಲ್ಲಿ ಅವರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಅವ್ರನ್ನ ನೋಡ್ತಾ ಇದ್ರೆ ಸೌಂದರ್ಯದ ಗಣಿನೇ ಸಿಕ್ಕಾಗ್ತಿದೆ. ಈ ಗಣಿ ನನ್ನ ಅರಗಿಣಿ ಆಗಬೇಕು. ಇದು ಒಳ್ಳೆ ಸಮಯ, ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೊಂಡ್ಬಿಡ್ಬೇಕು. ಮಧುರ ಅವ್ರೆ, ಯಾಕೆ ಅವ್ರ ಹುಡುಗಿರ್ ತರ ನಾಚ್ಕೋತಿದ್ದೀರಾ? ಏನಾಯ್ತು? ಮಧುರ ಅವ್ರೆ, ನಿಮ್ತ ಒಂದು ವಿಷಯ ಹೇಳ್ಬೇಕಿತ್ತು ಅನ್ನಿ. ಹೆಂಗ್ ಹೇಳ್ಬೇಕು ಅಂತ ನಾಚಿಕೆ ಆಯ್ತದೆ. ಎಲ್ಲರೂ ಬಾಯಿಂದ ತಾನೇ ಹೇಳ್ತಾರೆ, ಅಲ್ಲಿಂದಾನೇ ಹೇಳಿ. ಪುಟ್ಟಮಲ್ಲಿ ಅವರೇ, ನಿಮ್ಮನ್ನು ನೋಡ್ತಾ ಇದ್ರೆ ನನಗೆ ಮಾತಾಡೋದಕ್ಕೆ ಬಾಯೇ ಬರ್ತಿಲ್ಲ. ಇನ್ಯಾನ್ ಬಂದದು? ನೋಡಿ, ನಾನು ಹೇಳೋದನ್ನ ಕೇಳಿ ಕೋಪ ಮಾಡ್ಕೋಬೇಡಿ. ಇಷ್ಟ ಇದ್ರೆ ಅನ್ನಿ, ಇಲ್ಲ ಅಂದ್ರೆ ನಡೆದಿದ್ದೆಲ್ಲ ಕೆಟ್ಟ ಕನ್ಸುತ್ತ ಮರ್ತು ಬಿಡಿ. ಮೊದ್ಲು ಕೊಳಾಯಿ ಬಿಡಿ, ಆಮೇಲೆ ಅದ್ರಲ್ಲಿ ಮಣ್ಣೀರ್ ಬಂದದೋ ಕುಡಿಯೋ ನೀರು ಬಂದದೋ ನೋಡೋವು. ಮಧುರ ಅವ್ರೆ, ನಿಮ್ಮನ್ನು ನೋಡಿದಟ್ಗಲೇ ನನ್ನ ಮನಸ್ಸಲ್ಲಿ ಒಂದು ಆಸೆ ಉಟ್ಕೊಂಡ್ಬಿಟ್ಟಿತ್ತು. ಅದನ್ನ ಹೇಳಕ್ಕಾಗಿರ್ಲಿಲ್ಲ. ಇವತ್ತು ಹೇಳ್ತಾವನಿ. ಏನದು? ನಾನು ನಿಮ್ಮನ್ನ ಪ್ರೀತಿ ಮಾಡ್ತಾವನಿ. ಗೌಡ್ರೆ, ನೀವ್ ಇಂಥವ್ರು ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಿಮ್ಮನ್ನ ಏನೋ ಅನ್ಕೊಂಡಿದ್ರಿ, ಹಿಂಗ್ ಮಾಡ್ತೀರಿ ಅಂತ ಅನ್ಕೊಂಡಿರ್ಲಿಲ್ಲ. ನೋಡಿ ಪುಟ್ಟಮಲ್ಲಿ ಅವರೇ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬೇಡಬಿಡಿ. ಆದ್ರೆ ಈ ವಿಷಯನ ಮಧುಗ್ ಮಾತ್ರ ಹೇಳ್ಬಿಡಿ. ಇಷ್ಟೆಲ್ಲ ಆದ್ಮೇಲೆ ಹೇಳ್ತಾ ಇರಕ್ಕಂತ ಈಗಲೇ ಹೋಗಿ ಹೇಳ್ತೀನಿ. ಮಧುರ ಅವ್ರೆ, ನನ್ನ ಕ್ಷಮಿಸ್ಬಿಡಿ. ಏನೋ ಬಾಯಿ ತಪ್ಪಿ ಓಡಬಿಟ್ಟು ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ನೀವ್ ಇಷ್ಟೆಲ್ಲ ಹೇಳಾದ್ಮೇಲೆ ಸುಮ್ನಿರಕ್ಕಾಗತ್ತಾ? ನಾನು ಈಗ್ಲೇ ಹೋಗಿ ಪುಟ್ಮಲ್ಲಿ ಅವ್ರಿಗೆ ಎಲ್ಲ ವಿಷಯನೂ ಹೇಳ್ತೀನಿ. ಗೌಡ್ರು ನನಗ್ ತುಂಬಾ ಇಷ್ಟ, ಅವ್ನ ನನಗ್ ಬಿಟ್ಕೊಡಿ ಅಂತ. ಮಧುರ ಅವ್ರೆ, ನೀವು ಹೇಳ್ತಾರೆ ದಿದ್ವಾ, ನೀವು ನನ್ನ ತಪ್ಪಟರೆ. ಹೌದು ಚಂದನ್ ಅವರೇ, ನೀವೇ ಹೇಳಿ ಅಂತ ಕಾಯ್ತಾ ಇದ್ದೀಯನ್ನಿ. ನಂಗೆ ನೀವು ಅಂದ್ರೆ ಬೋ ಇಷ್ಟ. ಓ ಮೈ ಗಾಡ್, ನಾನು ಇದನ್ನ ಗೆಸ್ಸೇ ಮಾಡಿರ್ಲಿಲ್ಲ. ಸುಮ್ಮನೆ ಇಷ್ಟು ದಿವಸ ಹೇಳ್ಕೊಳ್ದೆ ತಪ್ಪು ಮಾಡ್ಬಿಟ್ನಲ್ಲ. ಪುಟ್ಟಮಲ್ಲಿ ಅವರೇ, ಒಂದೇ ಒಂದ್ಸಲ ಐ ಲವ್ ಯು ಅಂತ ಹೇಳ್ತೀರಾ?
ನನ್ ಹಿತೈಷಿ ಅಂತ ಸಲ್ಗೆ ಕೊಟ್ಟು ಮಾತಾಡ್ಸಿದ್ದಕ್ಕೆ ನನ್ ಜೀವನಕ್ಕೆ ಕೊಳ್ಳಿ ಇಡಕ್ ನೋಡ್ತಿದ್ದೀರಾ? ನಿಮ್ಮಂತವ್ರನ್ನ ತುಂಡು ತುಂಡಾಗಿ ಕತ್ತರಿಸಿ ಹಾಕ್ಬಿಡ್ಬೇಕು. ಯಾಕವ್ರೆ ರೂಮ್ ಒಳಗ್ ಬಂದಾಗ್ಲಿಂದ ಇಲ್ಲೇ ನಿಂತ್ಕೊಂಡಿದ್ದೀರಾ? ಏನಾಯ್ತು? ಯಾನಿಲ್ಲ ಕಂಬುಡಿ, ಎತ್ತಿ ಬಗ್ಗೆ ಯೋಚನೆ ಮಾಡ್ತಾ ಇದೀಯ ನೀ. ನಿಮ್ಗೆ ಮನೆ ಬಗ್ಗೆ ಚಿಂತೆ, ನನಗ್ ಜಾನಿ ಬಗ್ಗೆ ಚಿಂತೆ. ಅವ್ರಲ್ಲಿ ನಾನಲ್ಲಿ, ನಂಗೆ ಅವ್ರನ್ನ ಬಿಟ್ಟಿರಕ್ ಆಗಲ್ಲ ಗೌಡ್ರೆ. ನಾವನೆಲ್ಲ ಬಿಡಿ. ಅಂದ್ರೆ ಇದೆಲ್ಲ ಆಗಿದ್ದು ಆ ಲಂಡನ್ ಚಿಕ್ಕಪ್ಪನಿಂದ ನೀ. ಅವ್ರು ಬಂದಾಗೆಲ್ಲ ಈ ಥರ ಎಡವಟ್ಟುಗಳು ಆಯ್ತಾ ಇರ್ತವೆ. ಒಂದ್ಸತ ನಿಜ ವಿಷಯ ಹೇಳ್ಬಿಟ್ರೆ ಈ ಥರ ಎಲ್ಲ ಆಗಲ್ಲ ಅನ್ನಿ. ತುಂಬಾ ಸಲ ಹೇಳೋಕ್ ಪ್ರಯತ್ನ ಪಟ್ಟಿದ್ದೀನಿ, ಎಲ್ಲ ಆಸ್ತಿ ಕೈ ಬಿಟ್ಟು ಹೋಗುತ್ತೋ ಅಂತ ಭಯ. ನಿಮ್ಮ ಆಸ್ತಿಗೋಸ್ಕರ ನಮ್ಮ ಬಾಬಣ್ಣನ ನನ್ನಿಂದ ದೂರ ಮಾಡಿರ್ಯಾ? ನಮ್ಮ ಬಾಬಣ್ಣ ಇಲ್ದ ನಂಗೆ ನಿದ್ದೆನೆ ಬರಲ್ಲ ಅನ್ನಿ. ನನ್ನೇ ನಿಮ್ ಬಾಬಣ್ಣ ಅನ್ಕೊಂಬಿಡಿ. ಏನಿದು ಅಪಸ್ವರ? ಅಂದ್ರೆ ನಮ್ ಚಿಕ್ಕಪ್ಪ ಮಲ್ಗೋ ತನಕ ಅಷ್ಟೇ. ಆಮೇಲೆ ನಿಮ್ ಗೌಡ್ರನ್ನ ಇಲ್ಲಿ ಕಳಿಸಿ ನಾನು ಅಲ್ಲಿಗೆ ಹೋಗ್ತೀನಿ. ಅಲ್ಲಿ ತನಕ ನೀವು ಇಲ್ಲಿ ಮಲ್ಗಿ, ನಾನು ಇಲ್ಲೇ ಚಾಪೆ ಹಾಸ್ಕೊಂಡು ಮಲಗ್ತೀನಿ. ಗೌಡ್ರೆ, ಗೆಜ್ಜೆ ಶಬ್ದ ಕೇಳಿಸ್ತಾ? ಇಲ್ಲ, ಬಾಂಬಕ್ಕ ಸೌಂಡ್ ಕೇಳಿಸ್ತು. ಏನು ಆಟಗಳು ಯಾರು ಮಾಡ್ರಿ ಅಣ್ಣಪ್ಪನವ್ರೆ? ಗೆಜ್ಜೆ ಸೌಂಡ್ ಕೇಳಿಸ್ತದಕ್ಕೆ ತಾನೆ ಓಡ್ ಬಂದದು. ಬಾಬಣ್ಣ ನಂಗೆ ಸಾನೇ ಹೆದರಿಕೆ ಆಯ್ತದೇನೆ. ನೀನ್ ಯಾಕಮ್ಮ ಎಲ್ಲ ವಿಷಯನೂ ನಿನ್ನ ಅಣ್ಣನ ಹತ್ರ ಹೇಳ್ಕೊತೀಯಾ? ನಿನ್ ಗಂಡನ ಮುಂದೆ ಹೇಳ್ಕೊ. ಚಿಕ್ಕಪ್ಪ, ಈಗ ಲಾಜಿಕ್ ಎಲ್ಲ ಬೇಕಾ? ಮೊದಲು ಈ ಗೆಜ್ಜೆ ಶಬ್ದ ಎಲ್ಲಿಂದ ಬರ್ತಿದೆ, ಅದನ್ನ ಯಾರು ಹಾಕೊಂಡು ಓಡಾಡ್ತಿದ್ದಾರೆ ಅಂತ ಕಂಡಿಡಿಯೋಣ, ನಡೀರಿ. ನೀವ್ ಹೇಳ್ತಿರೋದು ಸರಿಯಾಗಿದೆ ಜಾನಿ. ಅವ್ರೆ ಎಲ್ಲರೂ ಒಂದೊಂದ್ ಕಡೆ ಹೋಗಿ ಹುಡ್ಕೋಣ. ನಾನು ಒಬ್ಳೆ ಹೋಗಲ್ಲ ಅನ್ನಿ, ನನ್ಗೆ ಹೆದರಿಕೆ ಆಯ್ತದೆ. ನನ್ನ ಬಾಬಣ್ಣನ ಜೊತೆ ಬರ್ತೀನಿ. ಪುಟ್ಮಲ್ಲಿ ಅವ್ರು ಏನು ಹೆದರ್ಕೋಬೇಡಿ, ನೀವು ನನ್ ಜೊತೆ ಬನ್ನಿ. ನಾವಿಬ್ರು ಈ ಕಡೆ ಹೋಗೋಣ, ಅವರಿಬ್ರು ಆ ಕಡೆ ಹೋಗ್ಲಿ. ಚಿಕ್ಕಪ್ಪ, ನೀವ ಮಾತಾಡ್ಕೊಂಬರೋದಲ್ವಾ? ಮಾತಾಡಿದ್ರೆ ನೀನು ಹೆದರ್ಕೊಂಡ್ಬಿಡ್ತೀಯ ಅಂತ ನಾನು ಮಾತಾಡ್ಲಿಲ್ಲ. ಆ ಗೆಜ್ಜೆ ಶಬ್ದ ಇಲ್ಲಿಂದನೇ ಬಂತಲ್ವಾ? ಯಾರು ಅಂತ ನೀವು ನೋಡಿದ್ರಾ? ನೋಡಕ್ ನೀವು ಬಿಟ್ರೆ ತಾನೆ ಬೇತಾಳ ತರ ಹಿಂದಿನ ಸುತ್ತಿದ್ದೀರಾ. ಯಾಕೆಲ್ರು ಹೀಗೆ ಕಿರ್ಚ್ಕೊಳ್ತಾ ಇದ್ದೀರಾ? ಏನಾಯ್ತು? ಈ ಮನೇಲಿ ಏನ್ ನಡೀತಾ ಇದೆ? ಈಗಷ್ಟೇ ಒಬ್ಬ ಹೆಂಗಸು ಕಾಲಿಗೆ ಗೆಜ್ಜೆ ಕಟ್ಕೊಂಡು ಮೂಟಲ್ಲಿ ಏನೋ ತುಂಬ್ಕೊಂಡು ಹೋಗೋದನ್ನ ನಾವೆಲ್ಲ ನೋಡಿದ್ವಿ. ಯಾರು ಅವಳು? ನೋಡಿ, ನಮ್ಮ ಮನೇಲಿ ನಾವು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅದೆಲ್ಲ ನಿಮ್ಮ ಭ್ರಮೆ. ನೀವು ಅಂದ್ಕೊಂಡಿರೋ ಹಾಗೆ ಇಲ್ಲಿ ಯಾವ ಗೆಜ್ಜೆ ಸದ್ದು ಇಲ್ಲ, ಯಾವ ಹೆಂಗಸು ಇಲ್ಲ. ಹೋಗಿ ಮಲಕ್ಕೊಳ್ಳಿ. ಅತ್ತಿಗೆ, ನೀವು ಹೋಗಿ ಮಲಕ್ಕೊಳ್ಳಿ. ನಿನ್ ಗಂಡನ ಬಿಟ್ಟು ನೀನೊಬ್ಬಳೆ ಹೇಗೆ ಹೋಗ್ತೀಯಾ? ನೋಡಮ್ಮ, ಅವ್ರು ಹೇಳ್ದಾಗೆ ಇದು ನಮ್ಮ ಭ್ರಮೆನೇ ಇರ್ಬೋದು. ಒಂದಾಗಿಂದ ಬರೀ ಗೆಜ್ಜೆ ಶಬ್ದ ಕೇಳ್ತಾ ಇದ್ವಲ್ಲ, ಅದಕ್ಕೆ ಹಾಗೆ ಅನ್ಸಿರ್ಬೋದು. ಈಗ ಎಲ್ರು ಮಲ್ಕೋಣ, ಬೆಳಿಗ್ಗೆ ಎದ್ದು ಇದ್ರ ಬಗ್ಗೆ ಮಾತಾಡೋಣ. ನಾವೆಲ್ಲರೂ ಒಟ್ಟಿಗೆ ಮಲ್ಕೋತೀವಿ. ಹೌದು, ಪುಟ್ಮಲ್ಲಿ ಅವ್ರು ಹೇಳ್ದಾಗೆ ನಾವು 4 ಜನ ಒಂದೇ ರೂಮಲ್ಲಿ ಮಲ್ಕೋತೀವಿ. ಸರಿ, ಹಾಗೆ ಮಾಡಿ.
ಎಲ್ಲರೂ ಒಂದೇ ರೂಮಲ್ಲಿ ಮಲ್ಕೋತೀರ ಅಂದಮೇಲೆ ನಾನು ನಿಮ್ಮ ಜೊತೆ ಮಲ್ಕೋತೀನಿ. ಅತ್ಗೆ ಏನ್ ರಾಮು? ಮನೆ ಕೆಲಸದವಳು ಕಾಣ್ತಾನೆ ಇಲ್ಲ. ಏನು ಮನೆ ಕೆಲಸದೊಳಗೆ ಕಾಣ್ತಾ ಇಲ್ವಾ? ಎಲ್ಲ ಕಡೆ ಸರಿಯಾಗಿ ಹುಡುಕ್ತ್ಯಾ? ಎಲ್ಲ ಕಡೆ ನೋಡಿದೆ ಅತ್ಗೆ. ರಾತ್ರಿ ಗೆಸ್ಟ್ಗಳನ್ನ ರೂಮಿಗೆ ಬಿಟ್ಟು ಬಂದ್ಮೇಲೆ ಅವಳು ಕಾಣಿಸ್ತಾನೆ ಇಲ್ಲ. ಅಯ್ಯೋ, ಇವ್ರು ಅವಳನ್ನು ಬಿಟ್ಟಿಲ್ವಾ? ಅದು ಎಷ್ಟು ಜನ ಬೇಕೋ ಏನೋ ಇವರಿಗೆ. ಅದು ಯಾವಾಗ ಬುದ್ಧಿ ಬರುತ್ತೋ ಕರ್ಮ. ರಾಮು, ಮನೆ ಕೆಲಸದೊಳಗೆ ಕಾಣೆಯಾಗಿರೋ ವಿಷಯನ ಯಾರಿಗೂ ಹೇಳ್ಬೇಡ. ಕೆಲಸದೊಳು ಕಾಣ್ತಾ ಇಲ್ವಾ? ನೀವ್ ಯಾವಾಗ ಬಂದ್ರಿ ಇಲ್ಲಿಗೆ? ಅದೇ ಈ ಕೆಲಸದೊಳು ಕಾಣಿಯಾಗವಳೆ ಅಂದ್ರಲ್ಲ, ಆಗ ಬಂದೆ. ನೋಡಿ, ನೀವು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ. ಈ ವಿಷಯ ನಮ್ಮಲ್ಲೇ ಇರಲಿ. ನಮ್ಮಲ್ಲೇ ಇರ್ಲಿ, ಆದ್ರೆ ನಮ್ಮವ್ರಿಗೆ ಹೇಳ್ತೀನಿ. ಬಾಬಣ್ಣ, ಬಾಬಣ್ಣ, ಚಂದನವ್ರೆ, ಚಂದನವ್ರೆ, ಬಾಬಣ್ಣ, 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 ಚಂದನವ್ರೆ. ಯಾಕೆ ಗಾಬರಿ ಆಗಿದೆ ಡಾರ್ಲಿಂಗ್? ಏನಾಯ್ತು ಅಂದೆ? ಅದು ಈ ಅಟ್ಟಿ ಕೆಲಸದಳು ಕಾಣಿಯಾಗವಳಂತೆ. ಯಾರೋಳ ಎತ್ತಕೊಂಡು ಹೋಗೋರಂತೆ. ಬ್ಯಾರೆ ಯಾರು ಎತ್ತಕೊಂಡೋಗಿಲ್ಲ. ನೆನ್ನೆ ನೋಡಿದ್ವಲ್ಲ ಹೆಂಗ್ಸು, ಅವಳೇ ಎತ್ತಕೊಂಡೋಗಿರ್ಬೇಕು. ಅಂದ್ರೆ ಆ ಮೂಟೆಲ್ಲಿದ್ದು ಆ ಕೆಲ್ಸದವಳ? ಇವತ್ತು ಕೆಲಸದಳು ಕಾಣಿಯಾಗವಳೆ, ನಾಳೆ ನಾವೇ ಕಾಣಿಯಾಗ್ಬಿಡ್ತೀವಿ. ನೀವೇನು ಹೆದರ್ಕೊಬೇಡಿ, ನಿಮ್ಮನ್ನ ಕಾಪಾಡೋಕೆ ಅಂತಾನೆ ನಾನಿಲ್ವಾ? ಅಂದ್ರೆ ನಿಮ್ಮನ್ನೆಲ್ಲ ನಾನು ಕಾಪಾಡ್ತೀನಿ ಎಂದೆ. ನಂಗೆಲ್ಲ ಇರಕ್ಕೆ ಹೆದರಿಕೆ ಆಯ್ತದೆ ಅನ್ನೆ. ನನ್ನ ಮುದ್ದಿನ ಸೊಸೆ, ಹೆದರ್ಕೋಬೇಡ. ನಿಮಗೆಲ್ಲ ತೊಂದರೆ ಆಗೋದಕ್ಕೆ ನಾನು ಬಿಡ್ತೀನ. ಈಗಲೇ ಫೋನ್ ಮಾಡಿ ಪೊಲೀಸ್ನವ್ರನ್ನ ಕಳಿಸ್ತೀನಿ. ಏನಾಯ್ತು ಅಂತ ಅವ್ರು ಕಂಡು ಹಿಡಿತಾರ. ಈ ಮನೆಗೆ ಪೊಲೀಸ್ನವ್ರು ಬರೋ ಹಾಗಿಲ್ಲ. ಅವ್ರು ಬರೋ ಅಂಥದ್ದು ಇಲ್ಲೇನು ನಡೆದಿಲ್ಲ. ಇಲ್ಲಿ ಯಾರ ನಡೀತಾ ಇದ್ರು ನೀವು ನಮ್ಗೆ ಯಾರು ಹೇಳ್ತಾ ಇಲ್ಲ. ನಮ್ಮ ಕೈಲಿ ಇರೋಕ್ಕಾಗಲ್ಲ, ಹೊಂಟ್ವಿ. ಏನ್ ನಡೀತಿದೆ ಅನ್ನೋದು ನಮಗೆ ಗೊತ್ತಿದೆ. ಅದನ್ನ ತಿಳ್ಕೊಳ್ಳೋ ಅಗತ್ಯ ನಿಮ್ಗಿಲ್ಲ. ಅದಕ್ಕೆ ಪರಿಹಾರನೂ ನಾವೇ ಕಂಡ್ಕೋತೀವಿ. ದಯಾನ ಬರೋವರೆಗೂ ನೀವು ಇಲ್ಲೇ ಇರಬೇಕು. ಓಹ್ ನೋ, ಏನಾಯ್ತು? ದಯಾನ ಮೆಸೇಜ್ ಮಾಡಿದಾಳೆ. ಅವಳಿಗೆ ಅರ್ಜೆಂಟ್ ಕೆಲಸ ಇದೆಯಂತೆ. ಇನ್ನೂ 2 ದಿವಸ ಬರೋದಿಲ್ವಂತೆ. ಆಗಲ್ಲ ಆಗಲ್ಲ ಆಗಲ್ಲ, ನಮ್ಮ ಕೈಲಿ ಇರೋಕ್ಕಾಗಲ್ಲ. ನಡೆ ಬಿಟ್ಬಲ್ಲಿ ಹೋಗೋ. ನೀನಾಗ ನನ್ನ ಸೊಸೆನ ಕರ್ಕೊಂಡು ಹೋಗ್ತೀಯಾ? ಹೋಗೋದಾದ್ರೆ ನಿನ್ನ ಹೆಂಡತಿ ಜೊತೆಗೆ ಹೋಗು. ಇವಳೇ ನನ್ನ ಹೆಂಡ್ರು. ಅಂದ್ರೆ ಇವ್ರು ಬಂದ್ರಿ ನನ್ನ ಹೆಂಡ್ರು ಬರೋದು ಒಂದಿ. ಹೌದು, ಪುಟ್ಟ ಮನೆಯವ್ರು ಬಿಟ್ಟು ನಾನು ಎಲ್ಲೋ ಹೋಗಲ್ಲ. ಅವ್ರನ್ನೂ ಕರ್ಕೊಂಡು ಹೋಗ್ತೀನಿ. ಪುಟ್ಟಮಲ್ಲಿಯವರೇ ಹೊರಟ ಮೇಲೆ ನಾನು ಇದ್ಕೊಂಡು ಏನ್ ಮಾಡ್ಲಿ? ಅಂದ್ರೆ ನಾನು ನಿಮ್ ಜೊತೆ ಬಂದ್ಬಿಡ್ತೀನಿ ಎಂದೆ. ಏ ನಾಲಾಯಕು, ನೀನೇನಾದ್ರೂ ನಾನು ಬಿಟ್ಟು ಹೋದ್ರೆ ನನ್ನ ಎಲ್ಲ ಆಸ್ತಿನ ಸೆಕ್ರೆಟರಿ ಬರೆದು ಬಿಡ್ತೀನಿ. ಅಯ್ಯ, ಬರ್ದೇರ ಆಸ್ತಿಗೋಸ್ಕರ ನಾವ್ ಇಲ್ಲಿದ್ದು ಅಸ್ತಿ ಆಗವ. ನಮ್ ಕೈಲಿ ಆಗಲ್ಲ. ಈ ಗೌಡ್ರೆ ಸ್ವಲ್ಪ ಸುಮ್ಮನೆ ಇರ್ರಿ. ಒಂದ್ ಕೆಲಸ ಮಾಡೋಣ, ಇವ್ರು ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಬಜರಂಗ್ ಇನ್ಸ್ಪೆಕ್ಟರ್ ಇಲ್ಲಿ ಕರ್ಸ್ಕೊಂಡ್ಬಿಡೋಣ. ಜಾನಿ ಅವ್ರೆ, ಬಜರಂಗಿ ಜೊತೆ ರಾಕಿರವ್ರನ್ನು ಕರ್ಸಿ ಅವ್ರಿಗೆ ದೆವ್ವ ಭೂತದ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗೆ ಬಜರಂಗಿ ಅವ್ರಿಗೆ ಡ್ರೆಸ್ ಹಾಕೊಳ್ದೆ ಬರಕ್ ಹೇಳಿ. ಅಂದ್ರೆ ಮಫ್ತಿಲ್ ಬರಕ್ ಹೇಳಿ ಅಂದೆ. ಓಯ್ ಬಜರಂಗಿ ಇನ್ಸ್ಪೆಕ್ಟರ್, ಇವ್ರು ಎಲ್ಲಿ ಬಂದು ತಗಲಾಕೊಂಡ್ರಪ್ಪ? ನೋಡ್ಲಿಕ್ಕೆ ಒಳ್ಳೆ ಭೂತ ಬಂಗಲೆ ನಮ್ಮನೆ ಉಂಟಲ್ಲ. ಸ್ವಲ್ಪ ಸುಮ್ಮನೆ ಆಯ್ಕೊ ಮರೆ. ಆರಂಭದಲ್ಲೇ ಆಪಶಕನೂ ನುಡಿಬೇಡ. ಬಂದ್ರೇನಪ್ಪ, ಬಂದ್ರು ನಿಮ್ ದಾರಿನ ಕಾಯ್ಕೊಂಬರ್ರಪ್ಪ. ಈಗ ಮಾಸ್ಟ್ರೆ, ಮನೆ ತುಂಬಾ ಪುರ್ಲು ಪುರ್ಲು ಕಂಟುಂಟು. ಆದ್ರೂ ಒಂದ್ ನಮ್ಮನೆ ಭೂತ ಬಂಗಲೆ ನಮ್ಮನೆ ಉಂಟಲ್ಲ. ಅಯ್ಯೋ ಕಿಚ್ಚಿಡ್ದು ಹಾಪ್ತೆ, ಒಂದ್ ಸ್ವಲ್ಪ ಸುಮ್ಮನೆ ಆಯ್ಕೊ ಮರೆ. ಸುಂದ್ರಿ ಮೇಡಮ್, ಅದು ಎಂತ ವಿಷಯ ಅಂದಳಿ ಸ್ವಲ್ಪ ಬಿಡಿಸಿ ಹೇಳಿ ಮರ್ರೆ. ಅದು ಇಷ್ಟ ಆಯ್ತು. ಐ ಲೈಕ್ ಇಟ್. ಇದು ದೆವ್ವದ ಮನೆ. ನಾನು ಹೇಳಿದ ಅಬ್ಸಲ್ಯೂಟ್ಲಿ ರೈಟ್. ಅಡ ಕಲ್ಟಿವೇಟ್ರು, ಬ್ಯಾರೆಯವರೆಲ್ಲ ದಯ್ಯ ಭೂತ ಅಂದಿಟ್ಕಲೆ ಪತ್ರ ಕೂಟ ಹೋಯ್ತಾರೆ. ನೀ ಏನೋಡ ಲೈಕ್ ಇಟ್ ಅಂತಿದೆ. ಹಿಂಗ್ ಮಾಸ್ಟ್ರೆ, ನಾನು ಒಂದು ನಮ್ಮನೆ ಡಿಫ್ರೆಂಟ್. ಅದಕ್ಕೆ ಈ ದೆವ್ವ ಭೂತಗಳೆಲ್ಲ ನನಗೆ ಕ್ಲೋಸ್ ಫ್ರೆಂಡ್ಸ್ಗಳಿದ್ದಾಗೆ. ರಾಕಿರಯ್ಯವ್ರೆ, ಈ ಹಟ್ಟಿಲಿ ದಯ್ಯ ಇದ್ದೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಗೆಜ್ಜೆ ಶಬ್ದ ಕೇಳಿಸ್ತದೆ. ಯಾರೋ ಒಬ್ಬ ಹೆಂಗಸು ಮನೆ ಕೆಲಸದವಳನ್ನ ಮೂಟೆಲ್ ಕಟ್ಕೊಂಡು ಹೋಯ್ತಾ ಇರೋದನ್ನ ಇವರೆಲ್ಲ ನೋಡೋರೇನಿ, ಆದ್ರೆ ಮುಖ ಮಾತ್ರ ನೋಡ್ಲಿಲ್ಲ. ಯೋಚನೆ ಮಾಡಬೇಡಿ ಮರ್ರೆ, ಆ ಮುಖನ ನಾನ್ ನಿಮ್ಗೆ ತೋರಿಸ್ತೆ. ಅಲ್ಲ, ಅವಳ ಮುಖನ ನಿಮ್ಮ ಮುಖದಲ್ಲಿ ಹೇಗೆ ತೋರಿಸ್ತೀರಾ? ನಿಮ್ಮ ಮಗ ಮಾತ್ರ ಅಂಡಿ ಪಿರ್ಕಿ ಅನ್ಕೊಂಡಿದ್ದೆ, ನಿಮ್ಮ ಖಾನ್ದಾನೇ ಅಂಡಿ ಪಿರ್ಕಿ. ಏನ್ರಿ ಪಿ ಸಿ, ನನ್ನೇ ದಡ್ಡ ಅಂತೀರಾ? ಕಮಿಷನರ್ ಹೇಳಿ ನಿಮ್ಮನ್ನ ನದಿ ದಡಕ್ಕೆ ಟ್ರಾನ್ಸ್ಫರ್ ಮಾಡಿಸ್ತೀನಿ. ಟ್ರಾನ್ಸ್ಫರ್ ಕಡಿಕ್ ಮಾಡ್ಸ್ಲಕ್ ಮರ್ರೆ, ಅದಕ್ಕೂ ಮುಂಚೆ ನಾನು PC ಅಲ್ಲ ಇನ್ಸ್ಪೆಕ್ಟರ್ ಅಂದಳಿ ತಿಳ್ಕಣೆ. ಐ ಲೈಕ್ ಇಟ್. ನೋಡಿದಿರಾ,
ಇಲ್ಲಿಗೆ ಬರ್ತಾ ಇದ್ದ ಹಾಗೆ ಯಾವ ನಮೂನೆ ಮಜಾ ಸಿಗ್ತಾ ಉಂಟಂತ ಇದರಲ್ಲೇ ಗೊತ್ತಾಗ್ತದೆ ಇಲ್ಲಿ ಭೂತಕ್ಕೆ ಎಷ್ಟು ಉಂಟು. ಯಾರು ಹೆದರ್ಕಣ್ಬೇಡಿ, ಇಲ್ಲಿ ನಡೀತಿಪ್ಪು ಅನ್ಯಾಯನ ಮೂಟಿ ಕಟ್ಟು ಕಂದಳಿ ಈ ಬಜರಂಗಿ ಬಂದಿಪ್ಪು. ರೀ ಇನ್ಸ್ಪೆಕ್ಟ್ರೆ, ಇಂಥ ಸಿನಿಮಾ ಡೈಲಾಗ್ ಹೊಡಿರಿದ್ರೆ ಚೆನ್ನಾಗಿ ಹೊಡಿತೀರಲ್ಲ. ಕಾಣಿ ಕಾಣಿ ಸುಂದ್ರಿ ಮೇಡಮ್ ಹ್ಯಾಂಗ್ ಹೇಳ್ತಾರ, ಕಷ್ಟದಲ್ಲಿ ಇಪ್ಪತ್ತಿಗೆ ಸಿನಿಮಾ ಡೈಲಾಗ್ ಹುಡುಕತ್ತ. ನೀನ್ ಯಾಕೆ ಇದನ್ನೆಲ್ಲ ಗೌಡನ ಹೆಂಡತಿ ಅಂತ ಹೇಳ್ತೀಯ? ಜಾನಿ ಹೆಂಡತಿ ಇವಳು ತಾನೆ? ಅಲ್ಲ ಮರ್ರೆ, ಇವರೇ ಅಲ್ದ ಜಾನಿ ಹೆಂಡತಿ. ಯಾರ ಮಂಡ ವೆಚ್ಚ ಮಾಡಬೇಡಿ, ಎಲ್ಲರೂ ಒಳಗಡೆ ಆರಾಮಾಗಿ ಮಲ್ಕೊಳ್ಳಿ. ಇವರು ಮತ್ತು ನಾನು ಆಚೆ ಇದ್ದು ಇವತ್ತು ನಿಮ್ಮನ್ನೆಲ್ಲರನ್ನು ಕಾಯ್ತೇವೆ. ಆ ಗೆಜ್ಜೆ ಕಟ್ಟಿ ಓಡಾಡುವುದು ದೆವ್ವವ ಮನುಷ್ಯವಂತೇಳಿ ನಾವು ಕಂಡು ಹಿಡಿತೇವೆ. ಯಾರಿವರು ಇಲ್ಲಿ ಯಾಕೆ ಬಂದಿದ್ದಾರೆ? ನಮ್ಮ ಫ್ರೆಂಡ್ಸು ಇಲ್ಲಿ ಹತ್ರ ಬಂದಿದ್ರಂತೆ, ನಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಎಲ್ಲಿಗೆ ಬಂದಿದ್ದಾರೆ. ನೀವು ತಗ್ಲಾಕೊಂಡು ಸಾಲದು ಅಂತ ಅವ್ರನ್ನೂ ತಗ್ಲಾಕ್ತಿದ್ದೀರಾ? ಏನಿಲ್ಲ, ಒಳಗಡೆ ಕರ್ಕೊಂಡು ಹೋಗಿ ಮಾತಾಡಿ ಅಂದೆ. ಜಾಸ್ತಿ ಹೊತ್ತು ಆಚೆ ಇರೋದು ದೇಹಕ್ಕೆ ಹಾನಿಕರ. ಐ ಲೈಕ್ ಇಟ್. ಶಂಕರೇಶ್ವರ, ನಮ್ಮನ್ನು ಕಾಯ್ತೀವಿ ಅಂತ ಬಂದವರು ಗೆಜ್ಜೆ ಸದ್ದು ಎದ್ರಕೊಂಡು ಓಡೋಗ್ಬಿಟ್ರ. ಇಂಥ ಲಾಡಿ ಇಲ್ಲರ ಚಡ್ಡಿ ಮಾತಿಗೇನು ಕಮ್ಮಿ ಇಲ್ಲ. ಗೆಜ್ಜೆ ಸೊಪ್ಪು ಕೇಳಿ ಹುಡ್ಕೊಂಡು ಹೋಗಿರ್ಬೇಕು. ಬನ್ನಿ ಹುಡ್ಕೋಣ. ಬೇಡ ಬೇಡ, ನೀವೇ ಹೋಗಿ ನಾವೇನಿರ್ತೀವಿ. ಹೆದರ್ಕೋಬೇಡ ಮುದ್ದಿನ ಸೊಸೆ, ನೀನು ನಿನ್ ಗಂಡನ ಕರ್ಕೊಂಡು ಹೋಗು. ನಿನ್ ಹೆಂಡತಿನ ಕರ್ಕೊಂಡು ಹೋಗಯ್ಯ. ನಡೆಮೆ ಅಯ್ಯೋ, ನಾನು ಬಂದೆ. ಹಿಡ್ಕೊಳ್ಳಿ ಪುಟ್ಟಮಲ್ಲಿಯವರೇ, ನಿಮ್ ಭಯ ಹೋಗೋ ತನಕ ಇಟ್ಕೊಳ್ಳಿ, ನನ್ಗೇನು ಬೇಜಾರಿಲ್ಲ. ಸ್ವರ ಏನಿದೆ? ಅಪಸ್ವರ? ಅಪಸ್ವರ ಅಲ್ಲ ಪುಟ್ಟಮಲ್ಲಿ ಅವರೇ, ಗೆಜ್ಜೆ ಸ್ವರ. ಶಂಕರೇಶ್ವರ, ನೀನು ಮಾಡದೇ ಇರೋ ಕೆಲಸನ ಆ ಗೆಜ್ಜೆ ದಯ ಮಾಡ್ಬಿಟ್ಟು ಥ್ಯಾಂಕ್ ಯು ಗೆಜ್ಜೆ ದಯ. ಸಾರಿ. ಸುಖಿ ಮಧುರ ಅವ್ರೆ, ಭಯದಲ್ಲೂ ನೀವು ಶಾನೆ ಪಸಂದ ಕಾಣಿಸ್ತಾ ಇದ್ರಿ. ಅದ್ಯಾವ್ರು ಯಾವುದೇ ಭಯ ಇಟ್ಕೊಳ್ದೆ ನಿಮ್ಮನ್ನ ಸುಂದರವಾಗಿ ಕೆತ್ತಿ ಭೂಮಿಗೆ ಬಿಟ್ಬಿಟ್ಟನ್ನ ಎಂದಿ. ಮೊದಲೇ ಭಯದಿಂದ ಸಾಯ್ತಾ ಇದ್ದೀನಿ, ಸುಂದರವಾಗಿದ್ದೀನಂತೆ. ಹುಚ್ಚ, ಗೆಜ್ಜೆ ಭೂತನ ಹುಡ್ಕೊಂಡ್ರೆ ಕಿಟಕಿ ನೋಡ್ತಾ ನಿಂತಿದ್ಯಲ್ಲ, ಅಲ್ಲೇನಾದ್ರು ಕಾಣಿಸ್ತಾ ಇದೆಯಾ? ನಿಮ್ಗೆ ಎಂಥದ್ರಲ್ಲಿ ಕಾಣಿಸ್ತಾ ಉಂಟಾ? ಏನು ಕಾಣಿಸ್ತಾ ಇಲ್ಲ. ಮತ್ತೆ ನನಗೆಂತ ಪಿಂಡ ಕಾಣಿಸುದಾ? ಅಲ್ಲ ಮಾರ್ರೆ, ನಿಮಗೆ ಕಾಣಿಸಿದ್ದು ನನಗೆಂತ ಧೂಪೆ ಕಾಣಿಸ್ತದೆ. ಅಯ್ಯೋ ದೇವರೇ, ಇಂಥ ಉಚ್ಚಾರಣೆಲ್ಲ ಸೃಷ್ಟಿ ಮಾಡಿ ಎಂತದಕ್ಕಪ್ಪ ನನ್ನಂತವರೊಟ್ಟಿಗೆ ಬಿಡ್ತೀಯಾ? ಈ ಡೈಲಾಗನ್ನ ಯಾವುದೋ ಸಿನಿಮಾದಲ್ಲಿ ಕೇಳ್ದಂಗಿದೆಯಲ್ಲ. ಇದನ್ನು ಯೋಚನೆ ಮಾಡಿಕೊಂಡು ನೀವು ಇಲ್ಲಿಯೇ ನಿಂತರೆ ನಿಮ್ಮ ಮುಖದ ಮೇಲೆ ಮಾರ್ಗ ಬೀಳ್ತದೆ. ನಾವು 6 ಜನ ಇಲ್ಲೇ ಇದ್ದೀವಿ,
ಬಜರಂಗಿ ಅವರಲ್ಲಿ ಅವರು ಗೆಜ್ಜೆ ದೇವದೊಟ್ಟಿಗೆ ಹೋಗಿರ್ಬೇಕು. ರಾಕಿರವ್ರೆ ಬಜರಂಗಿ ಅವರು ಗೆಜ್ಜೆ ದೈದಿಂದ ಓನಿಲ್ಲ ಅನ್ನಿ ಆ ಹೆಂಗ್ಸೋರ್ನ ಪಟರ ಪಡ್ಕೊ ಹೋಗಿರ್ಬೇಕು. ಪುಟ್ಮಲ್ಲಿ ಅವರೇ ಅದು ಪಟ್ಟೆ ರ್ಯಾಪ್ ಅಲ್ಲ, ಕಿಡ್ನ್ಯಾಪ್. ಹಿಡಿದ್ರಿ ಚಾಡ. ಅಣ್ಣಪ್ಪನವ್ರೆ ಬೆನ್ನಿಂದ ಬಗಲಿಗೆ ಊಟ ಬಿದ್ದದೆ. ಇಂಥ ಟೈಮ್ಲಿ ಇಂಗ್ಲಿಷ್ ಕರೆಕ್ಷನ್ ಬೇಕಿತ್ತ? ಮೊದಲು ಬಜರಂಗಿ ಇನ್ಸ್ಪೆಕ್ಟರ್ ಎಲ್ಲಿಗೆ ಹೋದ್ರು ಅಂತ ಹುಡುಕಿ. ಹಿಂದೆಲ್ಲಿರ್ತಾನೆ ನನ್ನ ಸೊಸೆ ಹೇಳ್ದಂಗೆ ಆ ಹೆಂಗಸನ್ನು ಹೊತ್ಕೊಂಡು ಹೋಗಿರ್ಬೇಕು. ನಾವು ಸುಮ್ಮನೆ ಇರಬಾರ್ದು. ಈಗಲೇ ಪೊಲೀಸ್ನವ್ರು ಹೇಳಿ ಈ ಮನೆನ ಸೀಸ್ ಮಾಡಿಸ್ಬೇಕು. ಆಗ್ಲೇ ಈ ಮನೆ ರಹಸ್ಯ ಏನು ಅಂತ ನಮ್ಗೆಲ್ಲ ಗೊತ್ತಾಗೋದು. ಜೊತೆಗೆ ನಿಮ್ಮ ರಹಸ್ಯನೂ ಗೊತ್ತಾಯ್ತದೆ. ನೀವ್ಯಾಕೆ ಇಲ್ಲಿಗೆ ಬಂದ್ರೆ? ಹೆಂಡತಿ ಗಂಡನ ಹತ್ರ ಬರದೆ ಇನ್ನೆಲ್ಲಿ ಹೋಗ್ಬೇಕು? ಅಣ್ಣ ಯಾಕಣ್ಣ ಹೀಗೆಲ್ಲ ಮಾಡ್ತೀಯಾ? ಅದನ್ನ ನೀವು ಕೇಳೋ ಅಗತ್ಯ ಇಲ್ಲ. ಮೊದಲು ಇಲ್ಲಿಂದ ಹೊರಟೋಗೆ. ರೀ, ನೀವು ಮಾಡೋ ಕೆಲಸದಿಂದ ಜನರೆಲ್ಲ ನಮ್ಮ ಮೇಲೆ ಅನುಮಾನ ಪಡ್ತಾ ಇದ್ದಾರೆ. ಮೊದಲು ಹೀಗೆ ಆಡೋದನ್ನ ಬಿಡಿ. ನನ್ನ ಉಸಿರಿರೋರ್ಗೂ ನಾನು ಇದನ್ನ ಬಿಡೋದಿಲ್ಲ. ಅಣ್ಣ ಅತ್ತಿಗೆ ಜೊತೆ ಖುಷಿಯಿಂದ ಇರೋದು ಬಿಟ್ಟು ಯಾಕಣ್ಣ ಹೀಗೆಲ್ಲ ಮಾಡ್ತೀಯಾ? ಖುಷಿ ಆ ಖುಷಿ ನನ್ನನ್ನು ಬಿಟ್ಟು ಎಲ್ಲೋ ಹೊರಟೋಯ್ತು. ಅದನ್ನು ನಾನು ಈ ರೀತಿ ಪಡ್ಕೋತಾ ಇದ್ದೀನಿ. ರೀ, ಮನೆಗೆ ಗೆಸ್ಟ್ಗಳು ಬಂದಿದ್ದಾರೆ. ಅಟ್ಲೀಸ್ಟ್ ಅವ್ರು ಹೋಗೋವರೆಗಾದ್ರೂ ಸುಮ್ಮನೆ ಇರಿ. ಬೇಕಾದ್ರೆ ಆಮೇಲೆ ನಿಮ್ಮ ಆಟನ ಮುಂದುವರಿಸ್ಕೋಬಹುದು. ಅವರು ಪೊಲೀಸ್ನವ್ರನ್ನ ಕರೆಸ್ತೀನಿ ಅಂತ ಹೇಳ್ತಾ ಇದಾರೆ. ಯಾರು ಬಂದ್ರು ನಾನು ಎದುರೋದಿಲ್ಲ, ನಾನು ಬದಲಾಗೋದಿಲ್ಲ. ಛೂ, ನಿಮ್ಗೆ ಯಾಕೆ ನಮ್ಮ ಪರಿಸ್ಥಿತಿ ಅರ್ಥ ಆಗ್ತಿಲ್ಲ? ನನಗೆ ಯಾರ ಪರಿಸ್ಥಿತಿನೂ ಅರ್ಥ ಆಗೋದಿಲ್ಲ. ನಾನು ನಿಮ್ಮ ಪ್ರಪಂಚದಿಂದ ತುಂಬ ದೂರ ಹೊರಟೋಗ್ಬಿಟ್ಟಿದ್ದೀನಿ. ಬೇಡ ಅಣ್ಣ, ಈ ರೀತಿ ಮಾಡಿ ನಮಗೆ ನೋವು ಕೊಡಬೇಡ. ನೀನು ಬದಲಾಗೋ. ಬದಲಾಗಬೇಕಾ? ತಗೋ, ಬದಲಾದೆ. ದಿನೇ ದಿನೇ ಇವರು ತುಂಬಾನೇ ಬದಲಾಗ್ತಾ ಇದ್ದಾರೆ. ಹೀಗೆ ಬದಲಾದ್ರೆ ಖಂಡಿತವಾಗ್ಲೂ ಇವ್ರು ನಮ್ಮ ಕೈಗೆ ಸಿಗೋದಿಲ್ಲ. ಬದಲಾವಣೆ ಮೈಯೆಲ್ಲ ನಡ್ಕೊಂಡ್ಬಿಟ್ಟಿದೆ ಅತ್ತಿಗೆ. ಇವ್ರು ಮೊದಲು ಹೇಗಿರ್ಲಿಲ್ಲ, ಎಷ್ಟು ಚೆನ್ನಾಗಿ ನಗ್ನಾಗ್ತಾ ಇದ್ರು. ಆದ್ರೆ ಅವತ್ತೊಂದಿನ ರೀ, ಹಿಡ್ದಿರೋ ಕೈನ ನೀವು ಯಾವತ್ತೂ ಬಿಡಲ್ಲ ತಾನೆ? ಚಿತ್ರ, ನಾನು ನಿನ್ನನ್ನು ಮದುವೆ ಆಗಿರೋದು ಹಿಡ್ದಿರೋ ಕೈನ ಬಿಡೋದಿಕ್ಕಲ್ಲ. ಜೀವನ ಪೂರ್ತಿ ನಿನ್ನ ಜೊತೆಯಾಗಿರ್ತೀನಿ. ನಿನ್ನನ್ನು ಬಿಟ್ಟು ನಾನು ಬದುಕಿರ್ತೀನಿ ಅಂದ್ಕೊಂಡ್ಯಾ? ಮತ್ತು ರಾಮು ಹೇಳ್ತಾ ಇದ್ದ ನೀವು ಒಂಟಿಯಾಗಿರೋದಕ್ಕೆ ಇಷ್ಟಪಡ್ತೀರಾ ಅಂತ. ಓ, ಆಗಲೇ ಅದಕ್ಕೆ ಹತ್ರ ನನ್ನ ವಿಷಯ ಎಲ್ಲ ಹೇಳ್ಬಿಟ್ಟಿದ್ದಾನಾ? ಇನ್ನೂ ಏನೇನು ಹೇಳ್ದ? ಬೇರೆ ಏನೂ ಹೇಳಿಲ್ಲ. ಅವ್ರನ್ನ ಯಾವಾಗಲೂ ಒಂಟಿಯಾಗಿರೋದಕ್ಕೆ ಬಿಡಬೇಡಿ, ಜೊತೆಲೇ ಇರಿ ಅಂತ ಹೇಳಿದ್ರು. ಇಷ್ಟು ದಿನ ನೀನು ಇರಲಿವಲ್ಲ, ಅದಕ್ಕೆ ಒಂಟಿಯಾಗಿದ್ದೆ. ಈಗ ನೀನು ನನ್ನ ಜೊತೆಯಾಗಿದ್ಯಾ, ನಾನು ಯಾಕೆ ಒಂಟಿಯಾಗಿರಲಿ? ನಿನ್ನ ಮಡ್ಲಲ್ಲಿ ನಾನು ಮಗುವಾಗಿರ್ತೀನಿ. ನನಗೆ ತಾಯಿ ಪ್ರೀತಿ ಕೊಡ್ತೀಯಾ? ಖಂಡಿತ ಕೊಡ್ತೀನಿ. ಟೈಮ್ ಆಯಿತು, ಮನೆಗೆ ಹೊರಡೋಣವಾ? ರಾಮು ಕಾಯ್ತಾ ಇದ್ದಾನೆ. ಗರನಿ ಗರ ಗರನಿ ಗರನಿ ಗರ. ಚಿತ್ರ, ಪ್ಲೀಸ್ ಆ ಹಾಡನ್ನ ಆಫ್ ಮಾಡಬೇಡಿ. ನನಗೆ ಆ ಹಾಡಂದರೆ ತುಂಬ ಇಷ್ಟ. ಯಾಕೆ ಹುಡುಗಿ ಥರ ಆಡ್ತಾ ಇದ್ದೀರಾ? ನನಗೆ ಈ ಗೆಜ್ಜೆ ಹಾಡು ಅಂದರೆ ತುಂಬ ಇಷ್ಟ. ಈ ಹಾಡು ಕೇಳಿದಾಗಲೆಲ್ಲ ನಾನು ಹೀಗೆ ಹಾಡೋದು. ಈ ಗೆಜ್ಜೆನ ಇಲ್ಲಿ ಕಟ್ಕೊಂಡಿರೋದು. ನಿಮ್ಗೆ ಈ ಥರದೊಂದು ಹುಚ್ಚಿದೆ ಅಂತ ಯಾಕೆ ನನಗೆ ಮೊದಲೇ ಹೇಳಿಲ್ಲ? ಇದು ಹುಚ್ಚಲ್ಲ ಚಿತ್ರ, ನನ್ನ ಕಲೆ. ಗಂಡಸು ಗಂಡಸ ಥರ ಆಡಬೇಕು.
ಈ ತರ ಎಲ್ಲ ಆಡ್ಬಾರ್ದು, ನನ್ಗೆ ಇಷ್ಟ ಆಗೋದಿಲ್ಲ. ಇದೇನು ಚಿತ್ರ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ಸ್ವಲ್ಪ ಹೊತ್ತಿಗೆ ಮುಂಚೆ ತಾಯಿ ಪ್ರೀತಿ ಕೊಡ್ತೀನಿ ಅಂದವಳು ಈಗ ಕೋಪ ಮಾಡ್ಕೋತಾ ಇದ್ಯಾ? ನೀವು ಮಗು ತರ ಆಡಿದಿದ್ರೆ ನನ್ನ ತಾಯಿ ಪ್ರೀತಿ ಕೊಡ್ತಾ ಇದ್ದೆ, ಆದ್ರೆ ಹೆಂಗ್ಸ್ ಥರ ಆಡ್ತಾ ಇದ್ದೀನಿ ಅಂತ ಬೇಜಾರಾಗ್ತಾ ಇದೆಯಾ? ನಾನೇನು ಮಾಡಲಿ? ಈ ಗೆಜ್ಜೆ ಹಾಡು ಕೇಳಿದ ತಕ್ಷಣ ನನಗೆ ಗೊತ್ತಿಲ್ಲದೆ ನಾನು ಬದಲಾಗ್ಬಿಡ್ತೀನಿ. ಈ ಗೆಜ್ಜೆಯಿಂದ ತಾನೇ ನೀವು ಈ ಥರ ಎಲ್ಲ ಆಡ್ತಾ ಇರೋದು. ಈ ಗೆಜ್ಜೆನೇ ಇಲ್ಲ ಹೋದ್ರೆ ಪ್ಲೀಸ್ ಚಿತ್ರ, ಪ್ಲೀಸ್ ಬಿಡಿ ವಿವೇಕ್. ಪ್ಲೀಸ್ ಬಿಡಿ ವಿವೇಕ್. ನನ್ನ ಮಾತು ಕೇಳಿ. ಮಮ್ಮಿ, ಅಮ್ಮ, ಅಮ್ಮ, ಅಯ್ಯೋ. ಅಮ್ಮ, ಅಮ್ಮ, ಸಾರಿ ಅಮ್ಮ, ನೋವಾಯ್ತಮ್ಮ. ಅಮ್ಮ, ಸಾರಿ ಅಮ್ಮ, ನೋವಾಯ್ತಮ್ಮ. ನನ್ನ ಗೆಜ್ಜೆನ ಬಿಸಾಕ್ತ್ಯಾ? ನಾನು ಇರೋದೇ ಹೀಗೆ, ಇದೇ ರೀತಿ ನನ್ನ ಜೊತೆ ಸಂಸಾರ ಮಾಡಬೇಕು. ಇಲ್ಲ ಅಂದ್ರೆ ವಿವೇಕ್, ಪ್ಲೀಸ್ ವಿವೇಕ್, ವಿವೇಕ್ ಬಿಡಿ. ಆಯ್ತು, ನೀವು ಹೇಳ್ದಾಗ ಕೇಳ್ತೀನಿ, ನಿಮ್ಮ ಜೊತೆ ಸಂಸಾರ ಮಾಡ್ತೀನಿ. ವಿವೇಕ್ ಬಿಡಿ, ನನ್ನ ದಾಸ್ ಬಿಡಿ. ವಿವೇಕ್ ಬಿಡಿ. ವಿವೇಕ್ ನೋವಾಯ್ತಮ್ಮ. ಅಮ್ಮ, ನಿನ್ನ ಸೊಸೆ ನಾನು ಹೇಳ್ದಂಗೆ ಕೇಳ್ತಾಳಂತೆ. ನಾನು ಹೇಗೆ ಹೇಳ್ತಿರೋ ಹಾಗೆ ಸಂಸಾರ ಮಾಡ್ತಾಳಂತೆ. ನಿಂಗೇನು ಬೇಜಾರಿಲ್ವಾ ಅಮ್ಮ? ಅಮ್ಮ, ನೋವಾಯ್ತಮ್ಮ? ಅಮ್ಮ, ನಿಮ್ಮ ಕತೆ ಹೀಗಾದ್ರೆ ನನ್ನ ಹೆಂಡತಿ ಕತೆ ನಿಮಗೆ ಗೊತ್ತಲ್ಲ ಅದಕ್ಕೆ. ಶ್ರುತಿ, ಕುಣಿಯೋದನ್ನ ನಿಲ್ಸೋ. ಏನಣ್ಣ ಮಾಡ್ತಿದ್ಯಾ? ಯಾಕೋ ಕಣ್ ಕಾಣಿಸ್ತಾ ಇಲ್ವಾ? ಕಾಣಿಸ್ತಾ ಇರೋದಕ್ಕೆ ಕೇಳ್ತಾ ಇರೋದು. ನನ್ನ ಹೆಂಡತಿ ಕೈಲಿ ಯಾಕೋ ಡ್ಯಾನ್ಸ್ ಮಾಡಿಸ್ತಿದ್ಯಾ? ಅವಳಿಗೆ ಗೆಜ್ಜೆ ಕಟ್ಕೊಂಡ್ರೆ ಕುಣಿಬೇಕು ಅನ್ಸುತ್ತೆ ಅಂದ್ಲು, ಅದಕ್ಕೆ ಕುಣಿಸ್ತಾ ಇದ್ದೀನಿ. ಶ್ರುತಿ, ಗೆಜ್ಜೆ ಕಟ್ಕೊಂಡು ಕುಣಿಯೋಕೆ ಬಂದಿದ್ಯೋ ಅಥವಾ ನನ್ನ ಜೊತೆ ಸಂಸಾರ ಮಾಡಕ್ಕೆ ಬಂದಿದ್ಯೋ? ನಿಮ್ಮ ಜೊತೆ ಸಂಸಾರ ಮಾಡೋಕ್ಕೂ ಬಂದಿದ್ದೀನಿ, ಗೆಜ್ಜೆ ಕಟ್ಕೊಂಡು ಕುಣಿಯೋಕ್ಕೂ ಬಂದಿದ್ದೀನಿ. ತೆಗೆದು ಬಿಟ್ಟ ಅಂದ್ರೆ ಅಲ್ಲೆಲ್ಲ ಗೆಜ್ಜೆ ಥರ ಉದ್ದೋಗ್ಬಿಡ್ಬೇಕು. ಗೆಜ್ಜೆ ತೆಗೆದು ನಡಿ ಒಳಗಡೆ. ರೀ ಪ್ಲೀಸ್ ರೀ. ನಿನಗೆ ಹೀಗೆ ಹೇಳಿದ್ರೆ ಕೇಳಲ್ಲ. ಗೆಜ್ಜೆ ಕೈ ಹಾಕಿದ್ರೆ ಹುಟ್ಟಿಲ್ಲ ಅನ್ಸ್ಬಿಡ್ತೇನೆ. ಮೇಲೆ ನೋಡೋ, ತಿರುಗಿ ನೋಡ್ದೆ ಹೋಗ್ತಾರೋ, ಇಲ್ಲ ಅಂದ್ರೆ ನಿನ್ ಉಸಿರು ನಿಂತೋಗುತ್ತೆ. ಹೋಗ. ಶ್ರುತಿ, ನಾನು ಒಳ್ಳೆಯವ್ರಿಗೆ ಒಳ್ಳೆಯವನು, ಕೆಟ್ಟವ್ರಿಗೆ ತುಂಬ ಕೆಟ್ಟವನು. ನಾನು ಹೋಗ್ತೀನಿ. ನೀನೆಲ್ಗೆ ಹೋಗ್ತೀಯಾ? ಇನ್ನು ಮುಂದೆ ನೀನು ಇರಬೇಕಾಗಿರೋ ಜಾಗ ಇದಲ್ಲ, ಬೇರೆ ಕಡೆ. ನೀನಲ್ಲಿ ಕುಣಿಬೇಕು, ನಾನು ಅದನ್ನು ನೋಡಬೇಕು. ಯಾನಪ್ಪ ಇದು, ಇವ್ರ ಕಣ್ಣೀರಿನ ಕತೆ ಈ ಪಾಟಿ ಅದ. ಇದನ್ನೇನಾದ್ರು ಸಾಯಿ ಪ್ರಕಾಶ್ ಅವ್ರು ಕೇಳಿಸ್ಕೊಂಬಿಟ್ರೆ ಅಣ್ಣ ತಂಗಿ ಕತೆ ಬಿಟ್ಬಿಟ್ಟು ಹತ್ಗಮ್ಮದನ್ನ ಕತೆ ಮಾಡಕ್ಕೆ ಶುರು ಮಾಡ್ಬಿಡ್ತಾರೆ. ಬಾಬಣ್ಣ, ಇವ್ರ ಕತೆ ಕೇಳ್ತಾ ಇದ್ರೆ ಅಯ್ಯೋ ಅನಿಸ್ತದೆ. ಖರ್ಚಿಪ್ ಕೊಡ್ತೀನಿ, ಕಣ್ಣೀರು ಒರೆಸ್ಬಿಟ್ಟು ಬಾ. ನಮ್ಮ ನೋವೆಲ್ಲ ದೂರ ಆಗಬೇಕು ಅಂದರೆ ಒಂದು ನಿಮ್ಮ ಅಣ್ಣ ಬದಲಾಗಬೇಕು, ಇಲ್ಲ ನಾವಿಬ್ರು ಸಾಯ್ಬೇಕು. ನೀವು ಸಾಯೋದಕ್ಕೆ ನಾವು ಬಿಡ್ಬೇಕಲ್ಲ. ಅಂದರೆ ನಾವು ಆಡಿರೋ ಮಾತುಗಳನ್ನೆಲ್ಲ ನೀವು ಕೇಳಿಸ್ಕೊಂಡ್ಬಿಟ್ರಾ? ನಿಮ್ಮ ಮನೇಲಿ ಇಷ್ಟೆಲ್ಲ ನಡೀತಾ ಇದ್ರು, ನಮ್ಮ ಹತ್ರ ಯಾಕೆ ಏನು ಹೇಳಲೇ ಇಲ್ಲ? ಕೆಲಸದವನು ನಮ್ಮ ಬಜರಂಗಿ ಇನ್ಸ್ಪೆಕ್ಟರ್ನು ಎತ್ತಾಕೊಂಡೋಗಿರೋದು ನಿಮ್ಮ ಯಜಮಾನ್ರು ಅಂದಂಗೆ ಆಯಿತು. ಅವ್ರು ಎಲ್ಲಿದ್ದಾರೆ ಅಂತ ಹೇಳಿ. ನೋಡಿ, ಅವ್ರಿರೋ ಜಾಗಕ್ಕೆ ನಾವು ಹೋಗೋಕ್ಕಾಗಲ್ಲ, ಹೋಗಬಾರ್ದು. ಎಂತಕ್ಕೆ ನಾವು ಅಲ್ಲಿಗೆ ಹೋದ್ರೆ ನಮ್ಮಿಂದ ಕೂಡ ಡ್ಯಾನ್ಸ್ ಮಾಡಿಸ್ತಾರಾ? ತೊಂದರೆ ಎರಡು ಸ್ಟೆಪ್ ಹಾಕಿ ಬಿಡುವ. ಅಯ್ಯೋ, ನನ್ನ ಮಾತು ಕೇಳಿ, ಅಲ್ಲಿ ಹೋದ್ರೆ ಅನಾಹುತ ಆಗುತ್ತೆ. ಅನಾಹುತ ಆಗುತ್ತೆ ಅಂತ ನಾವು ಇಲ್ಲೇ ಕೂತಿದ್ರೆ ಪಾಪ ಎತ್ತಕೊಂಡು ಹೋಗಿರೋರ್ ಗತಿಯಾನ? ಅಯ್ಯೋ, ನಮ್ಮ ಯಜಮಾನ್ರು ಸಾಯಿಸೋಷ್ಟು ಕ್ರೂರಿ ಅಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅವ್ರು ಬೆಳಗ್ಗೆ ಬರ್ತಾರೆ. ಅಲ್ಲಿ ತನಕ ಎಲ್ಲರೂ ಸುಮ್ಮನೆ ಇದ್ಬಿಡಿ. ಈಗ ಎಲ್ಲರೂ ಹೋಗಿ ಮಲ್ಕೊಳ್ಳಿ. ರಾಮು, ಔಷಧಿ ಕೊಡ್ತೀನಿ ಬಾ. ನಾಲಾಯಕ್ ಜಾನಿ, ಈಗ ನಾವು ಏನೋ ಮಾಡೋದು? ಇವತ್ತೊಂದು ದಿವಸ ಇಲ್ಲೇ ಇರೋಣ,
ಅವ್ರು ನಾಳೆನೂ ಬೇರೆ ಕಥೆ ಹೇಳಿದ್ರೆ ನಾವು ಇನ್ನೊಂದು ಕತೆ ಬರಿಬೇಕಾಗತ್ತೆ. ಇವನು ಇಲ್ಲಿದ ನನ್ನ ಮೇಲೆ. ಅವ್ರೆಲ್ಲ ಹೋದ್ರು ಅಂತ ಇವನಿಗೆ ಗೊತ್ತಿರುತ್ತೆ. ರಾಕಿ, ರಾಕಿ ರಾಕಿ ಹೇಳೋ. ಐ ಡೋಂಟ್ ಲೈಕ್ ಇಟ್. ಮನುಷ್ಯ ಎರಡು ಕೆಲಸ ಮಾಡಬೇಕಾದ್ರೆ ಉಪದ್ರ ಮಾಡಬಾರ್ದಂತೆ. ಒಂದು ನಿದ್ದೆ ಮಾಡಬೇಕಾದ್ರೆ ಇನ್ನೊಂದು. ನಿಮಗೆ ಗೊತ್ತಿರ್ಬೇಕಲ್ವಾ ಎಂತದಕ್ಕೆ ನನ್ನ ಎಬ್ಬಿಸಿದ್ದು? ರೂಮಲ್ಲಿ ನಮ್ಮವ್ರು ಯಾರು ಕಾಣ್ತಾ ಇಲ್ಲ ಕಣಯ್ಯ. ಅವ್ರೆಲ್ಲ ಹೋದ್ರು ಅಂತ ನಿಂಗೆ ಗೊತ್ತಾ? ದೇವೇರ್ನ ನನಗೆ ಗೊತ್ತಿಲ್ಲ ಮಾರ್ರೆ. ಗಟ್ಟಿ ನಿದ್ರೆಯಲ್ಲಿದ್ದೆ, ನೀವು ಬಂದು ಎಬ್ಬಿಸಿದಾಗಲೇ ಎಚ್ಚರಿಕೆ ಆದದ್ದು. ಹಾಗಾದ್ರೆ ಬಾ, ಎಲ್ಲಿ ಹೋದ್ರು ಅಂತ ನೋಡೋಣ. ಬಾ ಬಾ ಬಾ. ಜಾನಿ, ಜಾನಿ. ಮಾಸ್ಟ್ರೇ, ಗೌಡ್ರೆ, ಓರಿಂಗ್ ಮಾಸ್ಟ್ರೇ. ಗೌಡ್ರೆ, ಜಾನಿ ಬಾಯ್. ಇಲ್ಲಿ ಯಾರು ಕಾಣಿಸ್ತಾ ಇಲ್ಲ. ಓ ಜಾನಿ ಬಾಯ್. ಎಲ್ಲಿದ್ದೀರಾ ನೀವು? ಮಾಸ್ಟ್ರೇ, ಯಾಕೆ ಏನಾಯ್ತು ಇಷ್ಟೊಂದು ಗಾಬರಿ ಹಿಡಿದೀರಾ? ಓಯ್ ನಿಮ್ಮ ಅಣ್ಣ ಅದೇ ಗೆಜ್ಜೆ ಭೂತ ನಮ್ಮವನ್ನೆಲ್ಲರೂ ತುಂಬಿಕೊಂಡು ಹೋದ್ರಂತೆ. ಏನು ಹೇಳ್ತಾ ಇದ್ದೀರಾ? ಮರ್ಯಾದೆಯಾಗಿ ಏನು ನಡೀತು ಅಂತ ಹೇಳಿ. ನಮ್ಮವ್ರಿಗೆ ಏನಾದ್ರು ಆದ್ರೆ ನಾನು ಸುಮ್ಮನೆ ಇರಲ್ಲ. ಎಲ್ಲಿ ಎಲ್ಲಿ ನಿಮ್ಮ ಗಂಡ? ಅಯ್ಯೋ, ಇಷ್ಟೆಲ್ಲ ಆದ್ಮೇಲೆ ಹೇಳ್ದೆ ಹೋದ್ರೆ ತಪ್ಪಾಗ್ಬಿಡತ್ತೆ. ಬನ್ನಿ, ಅವ್ರು ಎಲ್ಲಿದ್ದಾರೆ ಅಂತ ನಾನೇ ಕರ್ಕೊಂಡೋಗಿ ತೋರಿಸ್ತೀನಿ. ಓಯ್ ನಿಮ್ಮ ಹತ್ರ ಗೆಜ್ಜೆ ಉಂಟಾ? ಏನಕ್ಕೆ? ಎಣ್ಣೆ ನಶೆಯನ್ನ ಎಣ್ಣೆಯಿಂದಲೇ ಬಿಡಿಸ್ಬೇಕಂತೆ. ಹಾಗೆ ಅವರ ದಾರಿಯಲ್ಲಿ ಹೋಗಿ ನಮ್ಮವರನ್ನ ಬಿಡಿಸ್ಕೊಳ್ತೇವೆ. ನದೀಂ ಧೀಂತನ ನದೀಂ ಧೀಂತನ ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ ಮೊದಲ ಹೆಜ್ಜೆಗೆ ಏನೋ ಕಂಪನ ಏನೇ ರೋಮಾಂಚನ. ಪ್ರೇಮದ ಸರಿ ಗಮ. ಏಯ್, ಇವ್ರ ಜೊತೆ ಸೇರ್ಕೊಂಡು ನನಗೆ ಮೋಸ ಮಾಡ್ತೀರಾ? ನಿಮ್ಮನ್ನ ಸುಮ್ಮನೆ ಬಿಡೋಲ್ಲ. ಸುಮ್ಮನೆ ನಿಂತ್ಕೊಳ್ಳ. ನೀನು ಮಾಡಿದ್ದು ಮೋಸ ಅಲ್ವನ? ಎಂತದಕ್ಕೆ ಈ ನಮ್ಮನೆ ಮಾಡಿದ್ದು ಬಗಲ? ಅದನ್ನ ನಾನು ಹೇಳ್ತೀನಿ. ಇವ್ರ ತಾಯಿ ದೊಡ್ಡ ಭರತನಾಟ್ಯ ಕಲಾವಿದೆ. ಇವ್ರು ಚಿಕ್ಕವ್ರು ಇರ್ಬೇಕಾದ್ರೆ ಯಾರೋ ಪ್ರೋಗ್ರಾಮ್ಗೆ ಅಂತ ಕರ್ಕೊಂಡು ಹೋದ್ರು. ಡಾನ್ಸ್ ಮಾಡ್ತಾ ಇರ್ಬೇಕಾದ್ರೆ ಸಾಯಿಸ್ಬಿಟ್ರು. ಅದನ್ನ ಕಂಡಿವ್ರು ಅವತ್ತಿಂದ ಇವತ್ತು ತನಕ ಹೀಗೆ ಆಡ್ತಾ ಇದ್ದಾರೆ. ನೀವ್ ಹಿಂಗೆಲ್ಲ ಮಾಡಿದ್ರೆ ನಿಮ್ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅನ್ನಿ. ಅದ್ರ ಬದಲು ನೀವು ಭರತನಾಟ್ಯ ಕಲ್ತು ಕುಡಿದ್ರೆ ನಿಮ್ ತಾಯಿ ಆತ್ಮಕ್ಕೆ ಶಾಂತಿ ಸಿಗ್ತದೆ. ಇಲ್ಲ, ನಮ್ಮ ತಾಯಿಗಾಗಿರೋ ಮೋಸಕ್ಕೆ ನಾನು ಮಾಡ್ತಾ ಇರೋದೇ ಸರಿ. ನಾನಿನ್ನೂ ತುಂಬಾ ಜನ ಕರ್ಕೊಂಡು ಬಂದು ಇಲ್ಲಿ ಕುಣಿಸ್ಬೇಕು. ನಡೆದ ಘಟನೆಯಿಂದ ಇವ್ರಿಗೆ ಬುದ್ಧಿ ಭ್ರಮಣೆ ಆಗಿದೆ. ಇವ್ರ ಮನ್ಸಲ್ಲಿ ಇದಿರೋವರೆಗೂ ಇವ್ರು ಹೀಗೆ ಸೈಕೋ ತರ ಆಡ್ತಿರ್ತಾರೆ. ಇವ್ರಿಗೆ ಟ್ರೀಟ್ಮೆಂಟ್ ಕೊಡ್ಸೋದು ವಾಸಿ. ಆಯ್ತು ಮಧುರ ಅವ್ರೆ, ನೀವು ಹೇಳಿದ್ಮೇಲೆ ಟ್ರೀಟ್ಮೆಂಟ್ ಕೊಡ್ಸೋ. ಅದೆಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಾನು ನೋಡ್ಕೊತೀನಿ. ಅಯ್ಯೋ, ಟ್ರೀಟ್ಮೆಂಟ್ಗೆ ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಅದು ನಾನು ಕೊಡ್ತೀನಿ. ಆದರೆ ಟ್ರೀಟ್ಮೆಂಟ್ ಎಲ್ಲಿ ಕೊಡಿಸ್ಬೇಕು ಅಂತ ಹೇಳಿ. ಮತ್ತೆ ಇಲ್ಲಿ ನಿಮ್ಮ ದೂಪೆ ನಿಮ್ಮ ಅನ್ಸಲ್ಲಿ. ಚಿಕ್ಕಪ್ಪ, ಈಗಲಾದ್ರೂ ನಮ್ಮ ಮನೆಗೆ ಹೋಗೋಣವಾ? ಹೇಗೆ ಹೋಗುತ್ತೆ? ನಾಳೆನ ಡಯಾನ ಬರ್ತಾ ಇದ್ದಾಳೆ, ಅವಳು ನೋಡ್ಕೊಂಡು ಹೋಗೋಣ ಬಿಡು. ಫೋನ್ ಬಂತು. ನೆನೆ ದೇವರ ಮನದಲ್ಲಿ ಡಯಾನ ಫೋನು. ಡಯಾನ, ಯಾಕೆ ಚಿಕ್ಕಪ್ಪ ಶಾಕ್ ಮೇಲೆ ಶಾಕ್ ತಗೊಂಡ್ರಿ? ಅವಳಿಗೆ ಇಲ್ಲಿನೆಲ್ಲ ವಿಷಯ ಗೊತ್ತಾಗ್ಬಿಡ್ತು. ಅದಕ್ಕೆ ನಾನು ಇಲ್ಲಿಗೆ ಬರಲ್ಲ, ಇಲ್ಲಿಗೆ 80 ಕಿಲೋಮೀಟರ್ ದೂರದಲ್ಲಿರೋ ರಾಜ್ ಬಂಗ್ಲಾಗ್ ಬರ್ತೀನಿ ಅಂದ್ಲು. ಅದಕ್ಕೆ ನಾವೆಲ್ಲ ಅಲ್ಲಿಗೆ ಹೊರಟ್ಬೇಡ.